ಆತ್ಮೀಯ ವೀಕ್ಷಕರಿಗೆ ನಮ್ಮ ಇವತ್ತಿನ ವಾಸ್ತು ಟಿಪ್ಸ್ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತ. ವೀಕ್ಷಕರೇ, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ನಿವೇಶನದ ಎತ್ತರ ಮತ್ತು ಇಳಿಜಾರು ಇವತ್ತಿನ ವಿಷಯ. ಅಂದ್ರೆ ಸೈಟು ನಾವು ತೆಗೆದುಕೊಳ್ಳುವಾಗ ಸ್ವಾಭಾವಿಕವಾಗಿ ಯಾವ ಭಾಗದಲ್ಲಿ ಎತ್ತರ ಆಗಿರಬೇಕು ಮತ್ತು ಯಾವ ಭಾಗದಲ್ಲಿ ತಗ್ಗಾದ ಪ್ರದೇಶ ಇರಬೇಕು ಅಂಥ ಸೈಟ್ ಇದ್ರೆ ಆ ಸೈಟು ನಮ್ಮ ವಾಸ್ತುವಿಗೆ ಅತ್ಯಂತ ಉತ್ತಮವಾಗಿರುತ್ತೆ ಅಂತ ಅನ್ನೋದು ವಾಸ್ತುಶಾಸ್ತ್ರ ಹೇಳುತ್ತೆ. ಹಾಗಾಗಿ ಯಾವ ತರಹ ಇರಬೇಕು ಅಂತ ಅನ್ನೋದನ್ನ ನಾವು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ತೇವೆ. ಒಂದು ವೇಳೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅನೇಕ ಉಪಯುಕ್ತ ವಿಷಯಗಳನ್ನ ನೀವು ದತ್ತಚೈತನ್ಯ ಫೌಂಡೇಶನ್ ಅಲ್ಲಿ ನೋಡಬಹುದು. ಇವತ್ತು ನೋಡಿ, ನಾವು ಸಾಮಾನ್ಯವಾಗಿ ಈಗ ನಿಮಗೆ ಕಾಣ್ತಾ ಇದೆ, ಇದನ್ನ ನಾವು ನಿವೇಶನ ಅಂತ ನಾವು ಅನ್ಕೊಳ್ಳೋಣ. ನೋಡಿ, ಈ ಭಾಗದಲ್ಲಿ ಪೂರ್ವ ಅಂತ ಅನ್ಕೊಳ್ತೇವೆ, ಇದು ಪಶ್ಚಿಮ ಭಾಗ, ಇದು ಸೌತ್ ಅಂತಂದ್ರೆ ದಕ್ಷಿಣ ಭಾಗ, ಮತ್ತು ಇದು ಉತ್ತರ ಭಾಗವಾಗಿರುತ್ತೆ. ಸೊ ಸಾಮಾನ್ಯವಾಗಿ ಈ ಒಂದು ನಿವೇಶನ ಅಥವಾ ಸೈಟ್ ಅಂತ ಅನ್ನೋದು, ನಾನಿಲ್ಲಿ ಎರೋ ಮಾರ್ಕ್ ಅನ್ನ ತೋರಿಸ್ತಾ ಇದ್ದೇನೆ ನೋಡಿ, ನಾರ್ತ್ ವೆಸ್ಟ್ ಕಾರ್ನರ್ ನಲ್ಲಿ ಅಂತಂದ್ರೆ ನೈಋತ್ಯ ಭಾಗದಲ್ಲಿ ಎತ್ತರವಾಗಿದ್ದು, ಈಶಾನ್ಯ ಭಾಗ ಅಂತಂದ್ರೆ ಸೌತ್ ಈಸ್ಟ್ ಕಾರ್ನರ್ ಒಂದು ವೇಳೆ ತಗ್ಗಾಗಿದ್ರೆ ಆ ನಿವೇಶನ ಅತ್ಯಂತ ಶುಭವಾಗಿರುತ್ತೆ ಅಂತ ನಮ್ಮ ವಾಸ್ತುಶಾಸ್ತ್ರ ಹೇಳುತ್ತೆ. ಅದರಂತೆ ಈ ಕಡೆ ಕೂಡ ನಾನು ತೋರಿಸ್ತಾ ಇದ್ದೇನೆ ನೋಡಿ, ನಾರ್ತ್ ನಿಂದ ಅಂತಂದ್ರೆ ಸೌತ್ ಈಸ್ಟ್ ನಿಂದ ನಾರ್ತ್ ಈಸ್ಟ್ ಕಡೆಗೆ ಅಂತಂದ್ರೆ ದಕ್ಷಿಣದಿಂದ ಉತ್ತರ ಭಾಗದವರೆಗೆ ಇಳಿಜಾರಾಗಿದ್ರೆ ಅದು ಕೂಡ ಅತ್ಯಂತ ಶುಭವಾಗಿರುತ್ತೆ. ಅದರಂತೆ ಇನ್ನು ಪೂರ್ವ ಮತ್ತು ಪಶ್ಚಿಮದ ವಿಷಯವನ್ನ ತಗೊಂಡಾಗ, ಪಶ್ಚಿಮದಿಂದ ಪೂರ್ವದ ಭಾಗದ ಕಡೆಗೆ ಒಂದು ವೇಳೆ ನಿವೇಶನ ಇಳಿಜಾರಾಗಿದ್ರೆ ಈ ನಿವೇಶನಗಳು ಅತ್ಯಂತ ಶುಭವಾಗಿರುತ್ತೆ. ಅಂದ್ರೆ ಒಂದು ಮಾತನ್ನ ನೀವು ಸರಿಯಾಗಿ ನೆನಪಿಟ್ಟುಕೊಳ್ಳಿ, ಒಂದು ಉತ್ತರ ದಕ್ಷಿಣದ ವಿಚಾರವನ್ನ ತೆಗೆದುಕೊಂಡಾಗ ದಕ್ಷಿಣ ಭಾಗದಿಂದ ಉತ್ತರ ಭಾಗಕ್ಕೆ ಇಳಿಜಾರಾಗಿ ಅಂತಂದ್ರೆ ಸ್ವಲ್ಪ ತಗ್ಗಾಗಿರಬೇಕು. ಇನ್ನು ಪೂರ್ವ ಪಶ್ಚಿಮದ ಭಾಗವನ್ನ ತೆಗೆದುಕೊಂಡಾಗ ಪಶ್ಚಿಮ ಭಾಗ ಎತ್ತರವಾಗಿರಬೇಕು ಮತ್ತು ಪೂರ್ವ ಭಾಗ ಇಳಿಜಾರಾಗಿರಬೇಕು. ಇಂಥ ಸೈಟನ್ನ ನೀವು ತಗೊಂಡ್ರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗುತ್ತೆ. ಮತ್ತೆ ಪುನಃ ಹೊಸ ವಿಷಯವನ್ನ ನೋಡಿಕೊಂಡು ಭೇಟಿಯಾಗೋಣ. ನಮಸ್ಕಾರ.